ಗೌರಿ ಕಲ್ಯಾಣ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಈ ಕಡೆ ವಿವೇಕ್ಗೆ ಅವ್ರ ಅಮ್ಮ ಮಾಡಿರೋ ತಪ್ಪು ತಿಳಿಯುತ್ತೆ. ಹಾಗಾಗಿ ಅವನವ್ರ ಅಮ್ಮನ ಹತ್ರ ಬಂದುಬಿಟ್ಟು, ಏನಮ್ಮ ನೀನು ಈ ರೀತಿ ತಪ್ಪು ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ, ಆದರೆ ನೀನು ಗೌರಿಗೆ ಈ ರೀತಿ ಮಾಡಿದ್ದು ತಪ್ಪೇ ಅಮ್ಮ, ಅವಳು ಏನೇ ತಪ್ಪು ಮಾಡಿದರೂ ಕೂಡ ನೀನು ಈ ರೀತಿ ತಪ್ಪು ಮಾಡಿದ್ದು, ನೀನು ಈ ರೀತಿ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲಮ್ಮ, ನೀನು ನನ್ನ ಮೇಲಿನ ಪ್ರೀತಿಯಿಂದ ಹಿಂಗೆ ಮಾಡ್ತಿದ್ದೆ ಅಂದ್ಕೊಂಡಿದ್ದೆ, ಆದರೆ ಇದು ತುಂಬ ಹೆಚ್ಚಾಯ್ತಮ್ಮ ಅಂತ ವಿವೇಕ್ ಹೇಳ್ತಿರ್ತಾನೆ. ಹಾಗೆ ಚಂಚಲ ಕೂಡ, ಏನು ವಿವೇಕ್ ನೀನು ಗೌರಿ ಪರವಾಗಿ ಮಾತಾಡ್ತಿದ್ಯಾ, ಏನು ಸಂಸಾರ ಏನಾದರೂ ಶುರುವಾಗಿದೆಯಾ, ಏನು ಕತೆ? ಚಂಚಲ ಕೇಳ್ತಿರ್ತಾಳೆ. ಅದಕ್ಕೆ ಏನಮ್ಮ ನೀವು ಹಾಗೆ ಕೇಳ್ತಿದ್ದೀರಾ, ಆ ಥರ ಏನೂ ಇಲ್ಲ, ಹಾಗೇನು ಕೇಳಬೇಡಿ ಅಂತ ವಿವೇಕ್ ಹೇಳ್ತಾನೆ. ಅದೇ ರೀತಿ ಸರಿತಾ ಹೇಳ್ತಾಳೆ, ನೀನು ಈ ರೀತಿ ಮಾಡೋದು ನೋಡ್ತಾ ಇದ್ದರೆ ನನಗೂ ಯಾಕೋ ಚಂಚಲ ಹೇಳಿದ್ದೆ ಸರಿ ಅಂತ ಅನ್ನಿಸ್ತಾ ಇದೆ. ಏನು ವಿವೇಕ್ ನೀನು ಈ ರೀತಿ ಅವಳ ಪರವಾಗಿ ಮಾತಾಡ್ತಿದ್ಯಾ, ನಾನು ಇಷ್ಟೆಲ್ಲ ಮಾಡಿದ್ದು ನಿನ್ನ ಸಲುವಾಗಿ, ಆದರೆ ನೀನೇ ನನಗೆ ಉಲ್ಟಾ ಹೊಡೆದ್ಬಿಟ್ಯಾ ಅಂತ ಸರಿತಾ ವಿವೇಕ್ಗೆ ಕೇಳ್ತಿರ್ತಾಳೆ. ಇದನ್ನೆಲ್ಲ ನೋಡಿದ ಅಜ್ಜಿ ತಾತ ಅವರೆಲ್ಲರೂ ಸೇರಿಬಿಟ್ಟು ಗೌರಿ ಹತ್ರ ಹೋಗ್ತಾರೆ. ಈ ರೀತಿ ಆಗಿದೆ ಅಂತ ನಾವು ಅಂದ್ಕೊಂಡಿರಲಿಲ್ಲ ಅಮ್ಮ, ಇದು ನಮ್ಮ ತಲೆಗೆ ಬರಲಿಲ್ಲ ಅಂತ ಅಜ್ಜಿ ಹೋಗಿ ಅವಳ ಹತ್ರ ಕ್ಷಮೆ ಕೇಳ್ತಿರ್ತಾರೆ. ಅದಕ್ಕೆ ಗೌರಿ, ಇಲ್ಲ ಅಜ್ಜಿ ನಿಮ್ದೇನು ತಪ್ಪಿದೆ, ನೀವು ಯಾಕೆ ನನ್ನ ಹತ್ರ ಸಾರಿ ಕೇಳ್ತೀರಾ, ಇದರಲ್ಲಿ ನಿಮ್ದೇನಿದೆ, ಅವರು ಅವ್ರ ಮಗನ ಮೇಲಿನ ಪ್ರೀತಿಯಿಂದ ಈ ರೀತಿ ಮಾಡಿದರೆ, ಅವರಿಗೆ ನನ್ನ ಮೇಲೆ ಕೋಪ ಇದೆ ಅದಕ್ಕೆ ಈ ರೀತಿ ಮಾಡಿದ್ದಾರೆ, ಆ ರೀತಿ ನೋಡಿದರೆ ಅವರು ತುಂಬ ಒಳ್ಳೆಯವರೇನೆ ಅಂತ ಗೌರಿ ಹೇಳ್ತಾಳೆ. ಅದೇ ರೀತಿ ಅಲ್ಲಿಂದ ಅಜ್ಜಿ ತಾತ ಅವರೆಲ್ಲರೂ ಹೊರಡ್ತಾರೆ. ಆ ನಂತರ ಸರಿತಾ ಹೇಳ್ತಾಳೆ, ಏನು ನೀನು ಅವಳ ಪರವಾಗಿ ಮಾತಾಡ್ತಿದ್ಯಾ ವಿವೇಕ್, ಏನು ನೀನು ನನಗೆ ರೆಸ್ಪೆಕ್ಟ್ ಇಲ್ವಾ, ಈ ರೀತಿ ಮಾಡ್ತಾ ಇದೆಯಾ, ನಿನ್ಗೆ ಒಳ್ಳೇದಾಗಲಿ ಅಂತ ನಾನು ಇಷ್ಟೆಲ್ಲ ಮಾಡಿದೆ, ಆದರೆ ನೀನೇ ನನಗೆ ಈ ರೀತಿ ಮಾತಾಡ್ತಿದ್ಯಾ, ಸಾರಿ ಕೇಳು ಅಂತ ನನಗೆ ಹೇಳ್ತಿದ್ಯಾ ಅಂತ ಸರಿತಾ ಹೇಳ್ತಾಳೆ. ಅದಕ್ಕೆ ಇಲ್ಲಮ್ಮ ನೀನು ಮಾಡಿದ್ದು ದೊಡ್ಡ ತಪ್ಪೆ, ನಾನು ಮಾಡಿದ ತಪ್ಪಾದರೆ ನೀನು ನನಗಿಂತ ದೊಡ್ಡ ತಪ್ಪು ಮಾಡಿದ್ಯಾ, ನೀನು ಗೌರಿಗೆ ಸಾರಿ ಕೇಳಲೇಬೇಕು ಅಂತ ವಿವೇಕ್ ಹೇಳ್ತಾನೆ. ಅದಕ್ಕೆ ಸರಿತಾ ಇಲ್ಲ ನಾನು ಸಾರಿ ಕೇಳಲ್ಲ ಅಂತ ಸಿಟ್ಟಿನಿಂದ ಅಲ್ಲಿಂದ ಹೊರಟೋಗ್ತಾಳೆ. ಆ ನಂತರ ವಿವೇಕ್, ಅಮ್ಮ ಅಮ್ಮ ನಿಂತ್ಕೊಳ್ಳಮ್ಮ ಅಂತ ವಿವೇಕ್ ಸರಿತಾ ಅವ್ರನ್ನ ಕರಿತಿರ್ತಾನೆ. ಆದರೂ ಸರಿತಾ ಅಲ್ಲಿಂದ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ನಂತರ ವಿವೇಕ್ ಗೌರಿ ಹತ್ರ ಬಂದುಬಿಟ್ಟು, ನಾನು ಮಾಡಿದ್ದು ತಪ್ಪಾಯಿತು, ನನ್ನ ಕ್ಷಮಿಸ್ಬಿಡು ಗೌರಿ ಅಂತ ಕೇಳ್ತಾನೆ. ಅದಕ್ಕೆ ಗೌರಿ ಹೇಳ್ತಾಳೆ, ಹಾಂ ಇವತ್ತು ನಾನು ಯಾವ ಕಡೆ ಎದ್ಬಿಟ್ಟೆ, ಇವತ್ತೇನೋ ಸೂರ್ಯ ಬೇರೆ ಕಡೆ ಹುಟ್ಬಿಟ್ಟಿದ್ದಾನೆ, ಹೇಗೆ ಇದು ಕನಸು ನನಸು ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಗೌರಿ ಹೇಳ್ತಾಳೆ. ಇಲ್ಲ ಇದು ಕನಸಲ್ಲ, ಇದು ನನಸೇ, ನಾ ಮಾಡಿದ್ದು ತಪ್ಪಾಗಿದೆ, ನನ್ನನ್ನು ಕ್ಷಮಿಸ್ಬಿಡು ಗೌರಿ ಅಂತ ಗೌರಿ ಕೇಳ್ತಾಳೆ. ಅದಕ್ಕೆ ವಿವೇಕ್ ಹೇಳ್ತಾನೆ, ಅದಕ್ಕೆ ಗೌರಿ ನಾನು ಕ್ಷಮಿಸಿದ್ದೀನಿ ಕ್ಷಮಿಸಿದ್ದೀನಿ ಅಂತ ಹೇಳ್ತಾಳೆ.